ಆರ್ಎಸ್ಎಸ್ ಮುಖಂಡ ಶರತ್ ಮಡಿವಾಳ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳೂರು ಹಾಗೆ ಬಂಟ್ವಾಳದಲ್ಲಿ ಪೊಲೀಸ್ ಬಂದೋಬಸ್ತನ್ನ ಮತ್ತಷ್ಟು ಬಿಗಿಗೊಳಿಸಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಶರತ್ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಹೀಗಾಗಿ ಮಂಗಳೂರಿನ ಎಜೆ ಆಸ್ಪತ್ರೆಯಿಂದ ಶವಯಾತ್ರೆಯನ್ನ ನಡೆಸಲಿಕ್ಕೆ ಹಿಂದೂಪರ ಸಂಘಟನೆಗಳು ಕೂಡ ನಿರ್ಧರಿಸಿವೆ. ಇನ್ನು ಬಂಟ್ವಾಳದ ಮೂಲಕ ಸ್ವಗ್ರಾಮ ಸಜಿಪಕ್ಕೆ ಈ ಒಂದು ಶವಯಾತ್ರೆ ತೆರಳುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ನಗರದಾದ್ಯಂತ ಪೊಲೀಸ್ ಬಂದೋಬಸ್ತನ್ನ ಬಿಗಿಗೊಳಿಸಲಾಗಿದೆ. ಘಟನೆಯ ಹಿನ್ನೆಲೆಯನ್ನ ನೋಡೋದಾದ್ರೆ ಬಂಟ್ವಾಳದ ಬಿಸಿ ರೋಡ್ನಲ್ಲಿ ಮಾರಣಾಂತಿಕವಾಗಿ ಹಲ್ಲೆಗೆ ತುತ್ತಾಗಿದ್ದ ಆರ್ಎಸ್ಎಸ್ ಕಾರ್ಯಕರ್ತ ಶರತ್ ಮಡಿವಾಳ ನಿನ್ನೆ ಮಂಗಳೂರಿನ ಎಜೆ ಆಸ್ಪತ್ರೆಯಲ್ಲಿ ಕೊನೆಯುಸಿರು ಎಳೆದಿದ್ರು. ಮೆದುಳಿಗೆ ತೀವ್ರ ಪೆಟ್ಟಾಗಿದ್ದರಿಂದಾಗಿ ಶರತ್ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ರು. ಇದೇ ಜುಲೈ 4ರಂದು ರಾತ್ರಿ ತಮ್ಮ ಲಾಂಡ್ರಿ ಶಾಪ್ನಲ್ಲಿ ಕೆಲಸ ಮುಗಿಸಿ ಮನೆಗೆ ಹೊರಟಿದ್ದ ಶರತ್ ಮೇಲೆ ಪಲ್ಸರ್ ಬೈಕ್ನಲ್ಲಿ ಬಂದಿದ್ದ 3 ದುಷ್ಕರ್ಮಿಗಳು ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿದ್ರು. ಮಾರಕಾಸ್ತ್ರಗಳಿಂದ ತಲೆಗೆ ಹೊಡೆದು ಪರಾರಿಯಾಗಿದ್ರು. ಇನ್ನು ಬಳಿಕ ಸ್ಥಳೀಯರೇ ಶರತ್ನನ್ನ ಆಸ್ಪತ್ರೆಗೆ ದಾಖಲಿಸಿದ್ರು. ಇನ್ನು ಇವತ್ತು ಪೊಲೀಸರು ಶರತ್ ಶವವನ್ನ ಎಜೆ ಆಸ್ಪತ್ರೆಯಲ್ಲಿ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಿದ್ದಾರೆ. ಈ ನಡುವೆ ಹಿಂದೂಪರ ಸಂಘಟನೆಗಳು ಶರತ್ ಮೃತದೇಹದ ಮೆರವಣಿಗೆ ನಡೆಸೋಕೆ ಪ್ಲಾನ್ ಮಾಡಿವೆ. ಆಸ್ಪತ್ರೆಯಿಂದ ಪಂಪ್ವೆಲ್ ಸರ್ಕಲ್ ಹಾಗೆ ಅಲ್ಲಿಂದ ಬಂಟ್ವಾಳ ಮಾರ್ಗವಾಗಿ ಶರತ್ ಸ್ವಗ್ರಾಮ ಸಜಿಪಾದವರೆಗೆ ಮೆರವಣಿಗೆ ಮಾಡೋಕೆ ನಿರ್ಧರಿಸಲಾಗಿದೆ. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಪೊಲೀಸರು ಶರತ್ ಶವವನ್ನ ತೊಕ್ಕೊಟ್ಟು ಮಾರ್ಗವಾಗಿ ಸಜಿಪಾಗೆ ರವಾನೆ ಮಾಡಲಿಕ್ಕೆ ಚಿಂತನೆ ನಡೆಸಿದ್ದಾರೆ. ಇನ್ನು ಬಂಟ್ವಾಳದಲ್ಲಿ 144 ಸೆಕ್ಷನ್ ಜಾರಿಯಲ್ಲಿ ಇದೆ. ಹಾಗಾಗಿ ಮೆರವಣಿಗೆ ಮಾಡೋಕೆ ಅವಕಾಶವನ್ನ ನೀಡಲಿಕ್ಕೆ ಪೊಲೀಸರು ನಿರಾಕರಿಸಿದ್ದಾರೆ. ಹಾಗೆ ಶವವನ್ನ ಸ್ವಗ್ರಾಮಕ್ಕೆ ಸಾಗಿಸಬೇಕು ಅನ್ನೋ ನಿರ್ಧಾರವನ್ನ ಪೊಲೀಸರು ಕೈಗೊಂಡಿರೋದು ಜೊತೆಗೆ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡೋಕೆ ಕೂಡ ಕಟ್ಟೆಚ್ಚರ ವಹಿಸಲಾಗಿದೆ. ಆರ್ಎಸ್ಎಸ್ ಮುಖಂಡ ಶರತ್ ಸಾವನ್ನಪ್ಪಿದ ಬಳಿಕ ಕರಾವಳಿ ಮತ್ತಷ್ಟು ಪ್ರಕ್ಷುಬ್ಧಗೊಂಡಿರುವುದು. ಇವತ್ತು ಮೃತ ಶರತ್ ಮಡಿವಾಳ ಪಾರ್ಥಿವ ಶರೀರವನ್ನು ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಹೀಗಾಗಿ ಅದಾದ ನಂತರದಲ್ಲಿ ಶವಯಾತ್ರೆ ನಡೆಯುತ್ತಾ ಇಲ್ವಾ ಅನ್ನೋದು ಇನ್ನು ಕೂಡ ಗೊಂದಲವಾಗಿರುವುದು. ಪೊಲೀಸರು ಕೂಡ ಸಾಕಷ್ಟು ಭದ್ರತಾ ದೃಷ್ಟಿಯಿಂದ ಕ್ರಮವನ್ನ ಕೈಗೊಂಡಿದ್ದಾರೆ. ಈ ಬಗ್ಗೆ ಅಪ್ಡೇಟ್ಸ್ ನೀಡಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಶವವನ್ನ ಹಸ್ತಾಂತರ ಮಾಡಲಾಗುತ್ತೆ. ಮುಂದೇನು ಅನ್ನೋದೇ ಈಗಲೂ ಕೂಡ ದೊಡ್ಡ ಕನ್ಫ್ಯೂಷನ್. ಹಾಗೆ ಪೊಲೀಸ್ ವ್ಯವಸ್ಥೆ ಬಗ್ಗೆ ಹೇಳೋದಾದ್ರೆ ಏನಿದೆ ಅಪ್ಡೇಟ್ಸ್? ಸ್ಮಿತಾ, ಏನು RSS ಮುಖಂಡ ಶರತ್ ಹತ್ಯೆ ಆಯಿತು. ಸೊ ಈ ಹತ್ಯೆಯ ನಂತರ ಇವತ್ತು ಹಲವು ಡೆವಲಪ್ಮೆಂಟ್ಸ್ ಆಗಲಿಕ್ಕಿದೆ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ. ಸೊ ಈ ಡೆವಲಪ್ಮೆಂಟ್ಗೆ ಒಂದು ಯಾವ ಕ್ಷಣದಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗುತ್ತೆ ಅನ್ನೋದನ್ನು ಕೂಡ ಯಾರು ಜಡ್ಜ್ ಮಾಡಲಿಕ್ಕಾಗಲ್ಲ. ಅಂಥ ಡೆವಲಪ್ಮೆಂಟ್ಸ್ ಇವಾಗ ಆಗುವ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಪೊಲೀಸರು ಕೂಡ ಒಂದು 144 ಸೆಕ್ಷನ್ ಅನ್ವಯ ನಿಷೇಧಾಜ್ಞೆಯನ್ನು ಜಿಲ್ಲಾದ್ಯಂತ ಹಾಕಿದ್ರು ಕೂಡ ನಿನ್ನೆ ಏನು ಬಂಟ್ವಾಳದಲ್ಲಿ ಒಂದು ಪ್ರತಿಭಟನೆ ನಡೀತು. ಇವತ್ತು ಕೂಡ ಅದೇ ರೀತಿ ಯಾವುದಾದ್ರೂ ಇನ್ಸಿಡೆಂಟ್ಗಳು ನಡೀಬೋದು ಅಂತ ಹೇಳಿ ಪೊಲೀಸರು ಬಿಗಿ ಬಂದೋಬಸ್ತನ್ನು ಮಾಡಿದ್ದಾರೆ. ಮತ್ತು ಮಂಗಳೂರಿನ ಎಜೆ ಆಸ್ಪತ್ರೆಯಲ್ಲಿ ಇವಾಗ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ. ಶವಾಗಾರದ ಹತ್ರನೂ ಅಷ್ಟೇ ಪೊಲೀಸರು ಒಂದು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ಮತ್ತು ಏನು ಹಿಂದೂಪರ ಸಂಘಟನೆಗಳು ಇಲ್ಲಿಂದ ಶವಯಾತ್ರೆ ಮಾಡ್ತೀವಿ ಅಂತ ಹೇಳಿ ಒಂದು ಸಂದೇಶವನ್ನು ರಾತ್ರಿ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ರವಾನಿಸಿದ್ರು. ಸೊ ಇದು ಇವಾಗ ಇಲ್ಲಿ ಎಲ್ಲರ ಒಂದು ಕಾತರಕ್ಕೆ ಕಾರಣ ಆಗಿರೋಂಥದ್ದು. ಸದ್ಯಕ್ಕೆ ನಾವು ಎಜೆ ಆಸ್ಪತ್ರೆಯ ಶವಾಗಾರದಲ್ಲಿದ್ದೀವಿ. ಸೊ ಈ ಶವಾಗಾರದ ಮುಂದೆ ನಾವು ನೋಡ್ಬೋದು. ಶವಾಗಾರದಲ್ಲಿ ಒಳಗಡೆ RSS ಮುಖಂಡ ಶರತ್ ಅವರ ಒಂದು ಪಾರ್ಥಿವ ಶರೀರ ಒಳಗಡೆ ಇದೆ. ಸೊ ಹೊರಗಡೆ ಇಲ್ಲಿ ಎಲ್ಲರೂ ವೆಯ್ಟ್ ಮಾಡ್ತಾ ಇರೋ ಅಂಥದ್ದನ್ನು ನಾವು ನೋಡ್ಬೋದು. ಮತ್ತು ಪೊಲೀಸರು ಕೂಡ ಇಲ್ಲಿ ಒಂದು ಬಿಗಿ ಬಂದೋಬಸ್ತನ್ನು ಸುತ್ತಮುತ್ತ ಎಲ್ಲ ಮಾಡಿದ್ದಾರೆ. ಮತ್ತು ಶವಾಗಾರದಲ್ಲಿ ಈ ಹಿಂದೂಪರ ಸಂಘಟನೆಯ ಮುಖಂಡರು ಕೂಡ ಇಲ್ಲಿ ಆಗಮಿಸಿ ಒಂದು ಅಂತಿಮ ದರ್ಶನಕ್ಕೂ ಕೂಡ ಇಲ್ಲಿ ಕಾಯ್ತಾ ಇದ್ದಾರೆ. ಮತ್ತು ಅದೇ ರೀತಿ ಒಂದು ಇಲ್ಲಿ ಶವಯಾತ್ರೆಯನ್ನು ಕೂಡ ಬಂಟ್ವಾಳದವರೆಗೆ ಮಾಡಿ ಅಲ್ಲಿಂದ ನಂತರ ಸಜಿಪ ಏನು RSS ಮುಖಂಡ ಶರತ್ ಅವರ ಸ್ವಗ್ರಾಮವಾದ
ಸಜೀಪಕ್ಕೆ ಕರ್ಕೊಂಡು ಹೋಗ್ತಾರೆ. ಅದೇ ರೀತಿ ಇಲ್ಲಿ ಪೊಲೀಸರು ಕೂಡ ಯಾವುದೇ ರೀತಿ ಅಹಿತಕರ ಘಟನೆಗಳು ಸಂಭವಿಸಬಾರ್ದು ಅಂತ ಹೇಳಿ ಇಲ್ಲಿ ಸನ್ನದ್ಧರಾಗಿ ನಿಂತಿರೋಂಥದ್ದನ್ನು ನೋಡ್ಬೋದಾಗಿದೆ. ಅದೇ ರೀತಿ ಮಾಸ್ಟರಿ ಮುಂದೆ ಕೂಡ ಜನರು ಜಮಾವಣೆಗೊಂಡಿದ್ದಾರೆ. ಇದರಲ್ಲಿ ಹಲವರು ಹಿಂದೂ ಪರ ಸಂಘಟನೆಗಳು ಕಾರ್ಯಕರ್ತರು ಇದ್ದಾರೆ. ಸೊ ಇಲ್ಲಿ ನಾವು ಕೆಲವು ಹಿಂದೂ ಪರ ಸಂಘಟನೆಗಳ ಮುಖಂಡರಿದ್ದಾರೆ. ಸೊ ಅವರನ್ನು ಮಾತಾಡಿಸ್ಲಿಕ್ಕೆ ಪ್ರಯತ್ನ ಮಾಡೋಣ. ಏಕೆಂದರೆ ಇಲ್ಲಿ ಏನು ಯಾವ ರೀತಿ ರೂಪುರೇಷೆಗಳು ರಚಿಸ್ತಾರೆ, ಯಾವ ರೀತಿ ಈ ಒಂದು ಶವಯಾತ್ರೆ ಒಂದು ಇರುತ್ತೆ ಅನ್ನೋದನ್ನು ನಾವು ಮಾತಾಡಿಸ್ಬೋದು. ಇವಾಗ ಹಿಂದೂ ಸಂಘಟನೆ ಮುಖಂಡರಾದಂಥ ಹರೀಶ್ ಪೂಂಜಾ ಅವರಿದ್ದಾರೆ. ಸೊ ಹೇಳಿ, ಇವತ್ತು ಏನು RSS ಮುಖಂಡ ಶರತ್ ಅವ್ರ ಹತ್ಯೆ ಆಯಿತು. ಸೊ ಇವಾಗ ಇಲ್ಲಿ ನೀವು ಶವಗಾರದ ಹತ್ರ ಏನು ಮಾಡ್ತಾ ಇದ್ದೀರಾ, ಮತ್ತು ನಿಮ್ಮದು ಇವತ್ತಿನ ಹೋರಾಟದ ರೂಪುರೇಷೆ ಹೇಗಿರುತ್ತೆ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 2-3 ತಿಂಗಳಿಂದ ನಿರಂತರವಾಗಿ ಹಿಂದೂ ಸಮಾಜದ ಕಾರ್ಯಕರ್ತರ ಮೇಲೆ ಹತ್ಯೆಗಳು, ಹಲ್ಲೆಗಳು, ಕೊಲೆ ಯತ್ನಗಳು, ಈ ನಿರಂತರವಾಗಿ ನಡೀತಾ ಇದೆ. ಇವತ್ತು RSS ಕಾರ್ಯಕರ್ತ ಶರತ್ ಅವರ ಹತ್ಯೆ ನಡೆದಿದೆ. ಭಾಳ ದುಃಖವಾಗಿರತಕ್ಕಂಥ ಸಂಗತಿ. ದಕ್ಷಿಣ ಕನ್ನಡ ಜಿಲ್ಲೆಯ RSSನ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ, ಯಾವ ಸಾಮಾಜಿಕವಾಗಿರತಕ್ಕಂಥ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡಿರತಕ್ಕಂಥ ಒಬ್ಬ ಸಜ್ಜನ ವ್ಯಕ್ತಿಯನ್ನು ಇವತ್ತು ಹತ್ಯೆಯಾಗಿರ್ತಕ್ಕಂಥದ್ದು ದುರ್ದೈವದ ಸಂಗತಿ. ಇವತ್ತು ಈ ರಾಜ್ಯದಲ್ಲಿ ನಡೆಯತಕ್ಕಂಥ ಕೆಲವು ಹತ್ಯೆಗಳನ್ನು ನಾವು ನೋಡಿದ್ದೇವೆ. ಕುಟ್ಟಪ್ಪನವರ ಹತ್ಯೆ ಇರ್ಬೋದು, ರವಿ. ಇವಾಗ ಸದ್ಯಕ್ಕೆ ಇವತ್ತಿನ ಯಾವ ರೀತಿ, ಈಗ ನಿಮಗೆ ಇಲ್ಲಿ ಶವಗಾರದಲ್ಲಿ ಎಷ್ಟೊತ್ತಿಗೆ ಅಂದರೆ ಮೃತದೇಹನ ಕೊಡ್ತೀವಿ ಅಂತ ಹೇಳಿದ್ದಾರೆ, ಮತ್ತು ಇಲ್ಲಿಂದ ನೀವು ಇವತ್ತು ಶವಯಾತ್ರೆ ಮಾಡ್ತೀವಿ ಅಂತ ಹೇಳಿ ಎಲ್ಲ ವಾಟ್ಸಪ್ಪಲ್ಲೆಲ್ಲ ವೈರಲ್ ಆಗಿತ್ತು. ಇವತ್ತು ಇಲ್ಲಿ ಏನು ನಡೆಯುತ್ತೆ? ಇವಾಗ 9:30 ಗಂಟೆಗೆ ನಮ್ಮ ಶವವನ್ನು ನಾವು ಇಲ್ಲಿಂದ ಮೆರವಣಿಗೆಯ ಮುಖಾಂತರ ಅವರ ಮನೆಗೆ ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯಕರ್ತರು ಮತ್ತು ಹಿಂದೂ ಸಮಾಜದ ಎಲ್ಲ ಬಂಧುಗಳು ಒಟ್ಟು ಸೇರಿ ನಾವು ಶವಯಾತ್ರೆಯನ್ನು ಮಾಡಲಿಕ್ಕಿದ್ದೇವೆ. ಇವಾಗ ಎಲ್ಲಿಂದ ಶವಯಾತ್ರೆ ಸ್ಟಾರ್ಟ್ ಆದರೆ ಯಾವ ಮಾರ್ಗದಲ್ಲಿ ಸಜೀಪ ಗ್ರಾಮ ಮುಟ್ತೀರಾ? ನಾವು ಮಂಗಳೂರಿನ AJ ಆಸ್ಪತ್ರೆಯಿಂದ ಇಲ್ಲಿಂದ ಹೊರಟಂತಹ ಶವಗಾರವು ಇಲ್ಲಿಂದ ಶವಗಾರದಿಂದ ಹೊರಟಂಥ ಶವಯಾತ್ರೆ ಪಡೀಲ್ ಮೂಲಕ BC ರೋಡಿಂದ ಅವರ ಮನೆಗೆ ತಲುಪುವಂಥ ವ್ಯವಸ್ಥೆ ಇದೆ. ಈ 144 ಸೆಕ್ಷನ್ ಪ್ರಕಾರ ನಿಷೇಧಾಜ್ಞೆ ಇದೆ. ಈ ವೇಳೆ ಶವಯಾತ್ರೆಯನ್ನು ಮಾಡಲಿಕ್ಕೆ ನಿಮಗೆ ಅನುಮತಿ ಸಿಕ್ಕಿದೆಯಾ, ಮತ್ತು ಯಾವ ರೀತಿ ಅದನ್ನು ಮ್ಯಾನೇಜ್ ಮಾಡ್ತೀರಾ? ನಿನ್ನೆ ಬಂದಿರತಕ್ಕಂಥ ಪೊಲೀಸ್ ಅಧಿಕಾರಿಗಳು ನಾವು ಶವಯಾತ್ರೆ ಮಾಡ್ತೇವೆ ಅನ್ನುವಂತ ಹೇಳಿದಂಥ ಸಂದರ್ಭದಲ್ಲಿ ಯಾವ ರೂಟನ್ನು ಅನ್ನೋಂಥದ್ದನ್ನು ಕೇಳಿಕೊಂಡಿದ್ದಾರೆ. ಈ ನಗರ ಪ್ರದೇಶದಲ್ಲಿ ಸೆಕ್ಷನ್ 144 ಜಾರಿಯಲ್ಲಿರೋದಿಲ್ಲ. ಅಲ್ಲಿ ಇರತಕ್ಕಂಥ ಒಂದು 2 ಕಿಲೋಮೀಟರ್ ರಸ್ತೆಯಲ್ಲಿ ಶವಯಾತ್ರೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯವರು ಸಹ ನಮ್ಮೊಟ್ಟಿಗೆ ಸಮ್ಮತಿ ಸೂಚಿಸಿದ್ದಾರೆ ಮತ್ತು ಮಾಡಲಿಕ್ಕೆ ಅನುಮತಿಯನ್ನು ಸಹ ಓರಲ್ ಆಗಿ ಕೊಟ್ಟಿರತಕ್ಕಂಥದ್ದು ನಾವು ಗಮನಿಸ್ಬೋದು. ಇದು ಹಿಂದೂ ಪರ ಸಂಘಟನೆಯ ಮುಖಂಡರು ಹೇಳುವಂಥ ಮಾತು. ಅಂದರೆ ಈ ಶವಯಾತ್ರೆ ಮಾಡಲಿಕ್ಕೆ ಮಂಗಳೂರಿನ ಕಮಿಷನರೇಟ್ ವ್ಯಾಪ್ತಿನಲ್ಲಿ ಏನು ನಿಷೇಧಾಜ್ಞೆ ಇಲ್ಲ. ಸೊ ಇಲ್ಲಿ ನಮಗೆ ಮಾಡಲಿಕ್ಕೆ ಹಿರಿಯ ಅಧಿಕಾರಿಗಳು ಕೂಡ ಒಪ್ಕೊಂಡಿದ್ದಾರೆ. ಅದಾದ ನಂತರ ಬಂಟ್ವಾಳದಲ್ಲಿ ಕೇವಲ 2 ಕಿಲೋಮೀಟರ್ಗಳಷ್ಟು ಮಾಡ್ತೀವಿ, ಅಂದರೆ ಶಾಂತಿಯುತವಾಗಿರುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಮತ್ತು ಒಟ್ಟಾರೆ ಏನು ಅಂದರೆ ಈ AJ ಆಸ್ಪತ್ರೆಯಿಂದ ಮತ್ತು ಸಜೀಪದವರೆಗೆ ಈ ಏನು ಶವಯಾತ್ರೆ ಇರುತ್ತೆ, ಈ ಶವಯಾತ್ರೆ ಕೂಡ ಶಾಂತಿಯುತವಾಗಿರುತ್ತೆ, ಮತ್ತು ಯಾವುದೇ ರೀತಿ ಅಹಿತಕರ ಘಟನೆಗಳು ಸಂಭವಿಸಿದಂಗೆ ನೋಡ್ಕೊಳ್ತೀವಿ ಅಂತ ಅವ್ರು ಹೇಳ್ತಾ ಇರೋಂಥದ್ದು. ಮತ್ತು ಇದಕ್ಕೆ ಪೂರಕವಾಗಿ ಪೊಲೀಸರು ಕೂಡ ಸನ್ನದ್ಧರಾಗಿದ್ದಾರೆ. ಜಿಲ್ಲೆಯಲ್ಲಿ 1,000ಕ್ಕೂ ಹೆಚ್ಚು ಜನ ಪೊಲೀಸರು ನಿಯೋಜನೆಗೊಂಡಿದ್ದಾರೆ. ಸ್ಮಿತಾ, ಧನ್ಯವಾದ ಪೃಥ್ವಿ.